ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ತುಂಬಾ ಚೆನ್ನಾಗಿದೆ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನೇನು ಇಲ್ಲಿ ಲಾಯರ್ ಹತ್ರ ಮಾತಾಡ್ತಾ ಇರ್ತಾನೆ ಬಾಲ. ಸೊ ಭಾರ್ಗವಿ ಹತ್ರ, ಅಲ್ಲ ಬಾಲ, ಇಷ್ಟೊಂದು ನಿರಾಸೆ ಬೇಡ ನಿನಗೆ, ಆಸೆನ ಇಟ್ಕೋ, ಆ ಆಸೆ ನೆರವೇರುತ್ತೋ ಬಿಡುತ್ತೋ ಆ ದೇವ್ರ ಮೇಲೆ ಬಿಟ್ಬಿಡು ಅಂತೇಳಿ ಭಾರ್ಗವಿ ಧೈರ್ಯ ಹೇಳ್ತಾ ಇರ್ತಾರೆ. ಸೊ ಬಾಲ ಹೇಳ್ತಿರೋದೇನು ಅಂತಂದರೆ, ಮೇಡಮ್ ಒಟ್ಟಿಗೆ ನನ್ನ ಮಗಳು ನನ್ನ ಹೆಂಡ್ತಿ ಇಬ್ಬರು ಒಂದಾಗಬೇಕು, ಅವರಿಬ್ಬರು ನೋಡಿಕೊಂಡು ನಾನು ತುಂಬ ಖುಷಿಯಾಗಿದ್ಬಿಡ್ತೀನಿ, ನನಗೆ ಅಷ್ಟೇ ಸಾಕು ಅಂತೇಳಿ ಹೇಳ್ತಾ ಇರ್ತಾನೆ. ಇಷ್ಟೊಂದು ತ್ಯಾಗಮಯಿ ಅಂತ ಗೊತ್ತಿರಲಿಲ್ಲ ಬಾಲ, ಇಷ್ಟೊಂದು ತ್ಯಾಗ ಮಾಡೋಕ್ಕೆ ಹೋಗಬೇಡಿ, ನಿಮಗೂ ಆಸೆ ಇದೆಯಲ್ಲ ಅವ್ರ ಜೊತೆ ಜೀವನ ಮಾಡೋದು ಅಂತೇಳಿ ಭಾರ್ಗವಿ ಹೇಳ್ತಾ ಇರ್ತಾಳೆ. ಹೌದು ಮೇಡಮ್ ಇದೆ, ಆದರೆ ನೋಡೋಣ ಏನಾಗುತ್ತೋ ಏನೋ, ನನ್ನ ಹೆಂಡ್ತಿ ನನಗೆ ಕ್ಷಮಿಸ್ತಾಳಿಲ್ಲ ಅನ್ನೋದೇ ಗೊತ್ತಿಲ್ವಲ್ಲ, ಅವಳಿಗೆ ಕ್ಷಮಿಸಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂಥೇಳಿ ಭಾರ್ಗವಿ ಹತ್ರ ಹೇಳ್ತಾ ಇರ್ತಾರೆ. ಸೊ ಅದಾದಮೇಲೆ ಇನ್ನು ಫೈನಲಿ ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ, ಹೇಗಾದರೂ ಮಾಡಿ ನ್ಯಾಯ ಕೊಡಿಸ್ಲೇಬೇಕು ಅಂತೇಳಿ. ಸೊ ಇಲ್ಲಿ ಇನ್ನೊಂದು ಕಡೆ ಈ ಕಾವೇರಿ ಏನು ಮಾಡ್ತಾಳೆ ಅಂತಂದರೆ, ಇಂದಿನ ಸಂಚಿಕೆಯಲ್ಲಿ ಸಿಕ್ಕಾಪಟ್ಟೆ ಅವನು ನೆನಪಿ ಬರ್ತಾ ಇರ್ತಾನೆ ಆ ಬುಕ್ಸ್ಗಳು ಓದಿ ಓದಿ ಓದಿ. ಸೊ ಆ ಬುಕ್ಸ್ನ ತಂದು ಇಲ್ಲಿ ಜೈಲಧಿಕಾರಿ ಮೇಡಮ್ ಇರ್ತಾರಲ್ಲ ಅವ್ರ ಮುಂದೆ ಇಡ್ತಾಳೆ, ನಾನು ಓದಲ್ಲ ಅಂತೇಳಿ. ಯಾಕೆ ಕಾವೇರಿ ಈ ರೀತಿ ಕಿರಿಕಿರಿ ಮಾಡ್ಕೊಂಡಿದ್ಯಾ ಅಂದರೆ, ಈ ಬುಕ್ಸ್ಗಳನ್ನೆಲ್ಲ ಬಾಲ ತಂದು ಕೊಟ್ಟಿರೋದಲ್ವಾ, ಆ ಬಾಲ ತಂದು ಕೊಟ್ಟಿರೋದು ನಾನು ಓದಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಈ ಬುಕ್ಸು ಬಾಲ ತಂದು ಕೊಟ್ರೇನು ನಾವು ಕೊಟ್ಟರೆ ಏನು? ಸೊ ಓದೋಕ್ಕೆ ನಿನಗೆ ಕಷ್ಟ, ಏನಾದರೂ ಈ ಬುಕ್ಸ್ ನೋಡಿದ ತಕ್ಷಣ ಬಾಲ ನೆನಪಾಗ್ತಿದ್ದ ನಿನಗೆ ಅಂತೇಳಿ ಚರ್ಚೆ ಮಾಡ್ತಾ ಇರ್ತಾರೆ ಮೇಡಮ್ಮು. ಅವಳು ಇದ್ಕೊಂಡು, ಅವನಿಗೆ ನನಗೆ ನೆನಪಾಗಬೇಕು ಮೇಡಮ್, ನನಗೆ ಬೇಕಾಗಿರೋದು ಅವ್ನು ತಂದು ಕೊಟ್ಟಿರೋದೆಲ್ಲ ನೀವು ಕೊಟ್ಟಿರೋದ, ನನಗೆ ಅಷ್ಟು ಬೇಕು ಅಂತೇಳಿ ಕೇಳ್ತಾ ಇರ್ತಾಳೆ. ಅಲ್ಲ ಕಾವೇರಿ, ಅದನ್ನು ಬಿಟ್ಬಿಡು, ನೀನು ಓದೋ ಕಡೆ ಮನಸ್ಸು ಕೊಡಬೇಕು, ಬಾಲನ ಕಡೆ ಯಾಕೆ ಮನಸ್ಸು ಕೊಡ್ತಾ ಇದೆಯಾ? ಆದರೆ ನಿನಗೇನಾದರೂ ಬಾಲ ನೆನಪಾಗ್ತಿದ್ದಾನಾ, ಹಾಗಾಗಿ ಈ ಬುಕ್ಸ್ಗಳನ್ನ ವಾಪಸ್ ಕೊಡ್ತಿದ್ದೀಯ ನೀನು ಅಂತ ಹೇಳಿ ಮತ್ತೆ ಮತ್ತೆ ಕೆಣಕ್ತಲೇ ಇದ್ದಾರೆ ಕಾವೇರಿಗೆ. ಸೊ ಕಾವೇರಿ ಇದ್ಕೊಂಡು, ಇಲ್ಲ ಮೇಡಮ್, ನನಗೆ ಯಾಕೆ ಮೇಡಮ್ ಅವ್ನು ನೆನಪಾಗಬೇಕು, ಅವ್ನು ನನಗೆ ನೆನಪು ಬರಲ್ಲ ಮೇಡಮ್ ಅಂತ ಇದೇ ರೀತಿ ವಾದಿ ಮಾಡ್ತಾ ಇರ್ತಾಳೆ. ಆದರೆ ಅವ್ನು ತುಂಬ ನೆನಪಾಗ್ತಾ ಇರ್ತಾನೆ ಅವಳಿಗೆ. ಸೊ ಬುಕ್ಸಲ್ಲಿ ಓದಬೇಕಾದಾಗ ಬರೀ ಅವನೇ ಕಾಣಿಸ್ತಾ ಇರ್ತಾನೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗಿರುತ್ತೆ ಮೇಡಮ್ಗೆ, ಅಂದರೆ ಇವಳು ತುಂಬ ಮನಸ್ಫೂರ್ತಿ ಪ್ರೀತಿನ ಇಟ್ಕೊಂಡಿದ್ದಾಳೆ ಬಾಲನ ಮೇಲೆ, ಆದರೆ ಅದನ್ನ ತೋರಿಸ್ಕೊಳ್ತಾ ಇಲ್ಲ ಅಂತಲೇ ಅನ್ಕೋತಾ ಇರ್ತಾರೆ ಅವ್ರು ಮೇಡಮ್ಮು. ಸೊ ಹಾಗಿದ್ರೆ ನೀನು ನೆನಪಾಗಲ್ಲ ಅಂದಮೇಲೆ ಬುಕ್ಸ್ ತೊಗೊಂಡೋಗಿ ಓದು ಕಾವೇರಿ, ನೀನು ಓದೋದ್ರ ಮೇಲೆ ಮನಸ್ಸು ಕೊಡಬೇಕು ಅಂತೇಳಿ ಹೇಳಿದಾಗ ಅವಾಗ ಬುಕ್ಸ್ಗಳೆಲ್ಲ ಎತ್ಕೊಂಡು ಹೋಗ್ತಾಳೆ. ಸೊ ಅವಾಗ ಮೇಡಮ್ ಅಂದ್ಕೊಳ್ಳೋದು ಒಂದೇ, ನೋಡು ಕಾವೇರಿ, ಈ ಪ್ರಪಂಚದಲ್ಲಿ ಪ್ರೀತಿ ಜಗಳ ಎರಡು ಇದ್ರೇನೇ ಅದು ಪ್ರೀತಿ ಅನ್ನಿಸ್ಕೊಳ್ಳೋದು, ಬರೀ ಪ್ರೀತಿ ಇದ್ದರೆ ಅದು ಪ್ರೀತಿ ಅನ್ನಿಸ್ಕೊಳ್ಳೋದಿಲ್ಲ, ಆ ಪ್ರೀತಿ ಜೊತೆ ಜಗಳ ಕೂಡ ಇರಬೇಕು, ನಿಮ್ಮಿಬ್ಬರ ಮಧ್ಯದಲ್ಲಿ ಅದಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಾವೇರಿ. ಸೊ ನೀನು ಇಬ್ಬರು ಒಂದು ಅದೇ ಆಗ್ತೀರಾ ಅಂತ ಅವರಿಬ್ಬರು ಅಂದ್ಕೊಳ್ತಾ ಇರ್ತಾರೆ. ಸೊ ಮೇಡಮ್ ಅನ್ಕೋತಾ ಇರ್ತಾರೆ. ಹಿಂಗೆ ಅಂದ್ಕೊಂಡು ಇನ್ನು ಒಂದು ಕಡೆ ನಡ್ಕೊಂಡು ಬರ್ತಾ ಇರ್ತಾಳೆ. ನೀವು ನನಗೆ ನೆನಪಾಗಬಾರ್ದು, ಬಾಲ ನೆನಪಾಗಬಾರ್ದು ಅಂತೇಳಿ. ಆದರೆ ಬಂದು ಇಲ್ಲಿ ಬಾಲ ನಿಂತ್ಕೊಂಡಿರ್ತಾನೆ. ಸೊ ಅದನ್ನ ಏನು ಅಂದ್ಕೋತಾಳೆ ಅಂದರೆ, ಈ ಕಾವೇರಿ ನನಗೆ ನೆನಪಾಗ್ತಿರೋದು ಬಾಲ, ಇವನು ಎಲ್ಲಿ ನೋಡಿದ್ರೆ ಇವನೇ ಕಾಣಿಸ್ತಿದ್ದಾನಲ್ಲ, ಯಾಕಪ್ಪ ನನಗೆ ಈ ಥರ ಆಗ್ತಿದೆ ಅಂತೇಳಿ ತಲೆ ಅವಲವಳೆ ಹಿಂಗೆ ಹೊಡ್ಕೋತಾ ಇರ್ತಾಳೆ. ಆದರೆ ರಿಯಲಾಗೆ ಬಂದು ಬಾಲ ನಿಂತಿರ್ತಾನಲ್ಲಿ. ಸೊ ಅದು ಅವಳಿಗೆ ಗೊತ್ತಾಗ್ತಾ ಇರಲ್ಲ, ಇವನು ಕನಸಲ್ಲಿ ಬಂದಿರ್ತಾನೆ ಬಿಡು, ನನಗೇನು ರಿಯಲಾಗಿ ಬಂದಿಲ್ಲ ಇವನು ಯಾಕೆ ಈ ಥರ ಕಾಡ್ತಿದ್ದಾನೆ ನನಗೆ ಅಂತೇಳಿ ಮುಂದೆ ಬಂದ್ಬಿಟ್ಟು ಅವನಿಗೆ ಬಂದು ಡಿಕ್ಕಿ ಹೊಡೆದ್ಬಿಡ್ತಾಳೆ. ಅಂದರೆ ಅವನಿಗೆ ಬಾಲ ಇದ್ದಾನೆ ಅನ್ನೋದೇ ಗೊತ್ತಿರಲ್ಲ. ಸೊ ಅದು ರಿಯಲ್ ಬಾಲನೇ ಅಂತ ಅವಳಿಗೆ ಡಿಕ್ಕಿ ಹೊಡೆದ ಮೇಲೆ ಗೊತ್ತಾಗುತ್ತೆ. ಹಾಗೇನೆ ಹಿಡ್ಕೊಂಡು ಒಂದು ನಿಮಿಷ ಪ್ರೀತಿಲಿ ಇಬ್ಬರು ಕೂಡ ಮುಳುಗೋಗ್ತಾರೆ. ಸೊ ಇನ್ನೇನು ಬಾಲನಿಗೂ ತುಂಬ ಶಾಕ್ ಆಗುತ್ತೆ, ಕಾವೇರಿ ಯಾಕೆ ಈ ರೀತಿ ಬಿದ್ದೋದ್ಲಲ್ಲ, ಅವಳು ನಾನು ನೋಡಲೇ ಇಲ್ವಾ, ಈ ರೀತಿ ಬಂದು ಡಿಕ್ಕಿ ಹೊಡೆದ್ಲಲ್ಲ ಅಂತೇಳಿ ಅಂದ್ಕೊಂಡು ಒಂದಿಷ್ಟು ಪ್ರೀತಿಲಿ ಇಬ್ಬರು ಮುಳುಗೋಗ್ತಾರೆ. ಸೊ ಇನ್ನೊಂದು ಕಡೆ ಇಲ್ಲಿ ವರದ ದೊಡ್ಡ ಪ್ಲಾನ್ನೇ ಮಾಡಿದ್ದಾನೆ. ಅದೇನು ಪ್ಲಾನು ಅಂತ ನೋಡಿ ಇವಾಗ. ಸೊ ಇನ್ನು ಇಲ್ಲಿ ಕಾಲ್ ಮಾಡ್ತಾನೆ ಫಸ್ಟು, ಅಂದರೆ ಕಾಲ್ ಮಾಡಿಬಿಟ್ಟು ಸರಳ ಅವ್ರಿಗೆ ಹೇಳಬೇಕು ಅಂತ. ಸರಳ ಆ ಫೋನ್ನ ನೋಡಿ ತುಂಬಾ ಶಾಕ್ ಆಗ್ತಾಳೆ. ಯಾಕಪ್ಪ ಈ ವರದ ಮತ್ತೆ ನನಗೆ ಕಾಲ್ ಮಾಡ್ದ, ಸೊ ಏನಾಗುತ್ತೋ ಏನು ಕಥೆಯೇ ಗೊತ್ತಿಲ್ಲ, ಸೊ ಏನು ಕಾಲ್ ಮಾಡಿದಾನಂತನೂ ಗೊತ್ತಿಲ್ಲ, ರಿಸೀವ್ ಮಾಡಿದ್ರೂ ಕಷ್ಟ, ರಿಸೀವ್ ಮಾಡಿಲ್ಲ ಅಂದರೂ ಕಷ್ಟ ಅಂಥೇಳಿ ಯೋಚನೆ ಮಾಡಿ ರಿಸೀವ್ ಮಾಡೋದೇ ಬೆಸ್ಟು, ರಿಸೀವ್ ಮಾಡಿಲ್ಲ ಅಂದರೆ ಮತ್ತೆ ರೋಡಿಗಳನ್ನ ಮನೆ ಮುಂದೆ ಕಳಿಸ್ತಾನಂತ ಹೇಳಿಬಿಟ್ಟು ಅವಳು ರಿಸೀವ್ ಮಾಡ್ತಾಳೆ. ಸೊ ರಿಸೀವ್ ಮಾಡಿದ ತಕ್ಷಣ ಸರಳವರೇ ಅಂಥೇಳಿ ಮಾತಾಡಿಸಿದಾಗ, ಇದ್ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ ಸರಳವರೇ ಅಂತ ಅಂಥೇಳಿ ಅವಳು ಶಾಕಿಂದ ಕೇಳ್ತಾಳೆ. ಸೊ ಅವಾಗ ವರ್ಧ ಇದ್ಕೊಂಡು, ಅದೇನೋ ಅವಾಗ ಕೋಪದಲ್ಲಿ ಬೈದ್ಬಿಟ್ಟೆ ನಿಮ್ಮನ್ನು, ದಯವಿಟ್ಟು ಕ್ಷಮಿಸಿ,
ಅದೆಲ್ಲ ಮುಗ್ದೋಗಿರೋ ಕತೆ. ಸೊ ಇವಾಗ ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗಬೇಕಾಗಿದೆ ಅಂಥೇಳಿ ಹೇಳಿದಾಗ ಸರಳ ಇದ್ಕೊಂಡು ನನ್ನಿಂದ ಸಾಧ್ಯನೇ ಇಲ್ಲ, ನಾನಂತೂ ಯಾವುದೇ ಹೆಲ್ಪ್ ಮಾಡೋದಿಲ್ಲ ನಿಮಗೆ, ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಟುಬಿಡಿ, ನಿಮಗೆ ನಾನು ಹೆಲ್ಪ್ ಮಾಡಲ್ಲ ಅಂಥೇಳಿ ಹೇಳ್ತಾಳೆ. ನೋಡು ಸರಳ ಅವರೇ, ಆ ರೀತಿಯೆಲ್ಲ ಹೇಳಕ್ಕೆ ಹೋಗ್ಬೇಡಿ ದಯವಿಟ್ಟು, ನನಗೆ ನಿಮ್ಮಿಂದ ಸಹಾಯ ಆಗಲೇಬೇಕು. ತುಂಬಾ ಈಸಿ ಕೆಲಸ ಆಗಿರುತ್ತೆ ಅದು, ಏಕೆಂದರೆ ನೀವು 50,000 ಇಸ್ಕೊಂಡಿದ್ದೀರ ಆಲ್ರೆಡಿ ನನ್ನ ಹತ್ರ, ಅದಕ್ಕೆ ನೀವು ಕೆಲಸ ಮಾಡಿಕೊಟ್ಟಿಲ್ಲ. ಇನ್ನು 50,000ಕ್ಕೆ ನೀವು ಕೆಲಸ ಮಾಡಿಕೊಟ್ರೆ ಮತ್ತೆ ನಿಮಗೆ ನಾನು ಅದ್ರ ಜೊತೆ 10 ಲಕ್ಷಕ್ಕೆ ಒಪ್ಕೊಂಡಿದ್ದು ಈ ಕೆಲಸನ 9.5 ಲಕ್ಷ ಬ್ಯಾಲೆನ್ಸ್ ಇರೋದನ್ನ ನಿಮಗೆ ಇಮಿಡಿಯೇಟ್ಲಿ ಕೊಡ್ತೀನಿ ಅಂತ ಕೂಡ ಆಸೆನ ಹುಟ್ಟಿಸ್ಬಿಡ್ತಾನೆ. ಸೊ ಅವಾಗ ಇದ್ಕೊಂಡು ಅವಳು ತುಂಬಾ ಶಾಕ್ ಆಗ್ತಾಳೆ. ಯಪ್ಪ ದೇವರೇ, 10 ಲಕ್ಷ ದುಡ್ಡ ಅಂದರೆ ನನಗೆ 9.5 ಲಕ್ಷ ದುಡ್ಡು ಬರುತ್ತಾ? ಸೊ ನಾನು ಇದನ್ನು ಮಾಡೋದೇ ಬೆಸ್ಟು ಅಂತೇಳಿ ಬಾಯಿ ತಗೊಂಡು ಕೂತ್ಕೋತಾಳೆ. ಸೊ ಒಂದು ನಿಮಿಷ ಇದು ಕೂಡ ಹೊರಟೋಗ್ತಾಳೆ. ಅಂದರೆ ದುಡ್ಡು ಸುರಿಮಳೆನೇ ಬಂದು ನನ್ನ ಮೇಲೆ ಬಿದ್ದಂಗೆ ಅನ್ನೋ ಥರ ಒಂದು ಅಂದರೆ ಕನಸಲ್ಲಿ ಹೊರಟೋಗ್ಬಿಡ್ತಾಳೆ. ಸೊ ಹಂಗಂದ ತಕ್ಷಣ ಸರಳ ಅವರೇ ಯಾಕೆ ಮಾತಾಡ್ತಿಲ್ಲ, ಶಾಕಲ್ಲಿ ನಿಂತಿದ್ದೀರಾ ಏನು ಅಂತೇಳಿ ಮತ್ತೆ ವರದಾ ಕೇಳ್ತಾನೆ. ಹಾಗೇನಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವಳು ಇಲ್ಲ ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂತ ಆಸೆ ಹುಡ್ಸಿದ್ರು ಕೂಡ ನಾನು ಈ ಕೆಲಸ ಮಾಡಲ್ಲ ಅಂತೇಳಿ ಹೇಳಿದಾಗ, ಸೊ ನಾನು ಆ ಕೆಲಸ ಏನು ಅಂತ ಹೇಳ್ತೀನಿ, ಅದನ್ನಾದರೂ ಕೇಳಿಸ್ಕೊಳ್ಳಿ ಅಂತೇಳಿ ವರದಾ ಹೇಳ್ತಾನೆ. ಅದೇನು ಕೆಲಸ ಅಂತ ಅಂದಾಗ, ನೀವೇನು ಮಾಡಬೇಡಿ, ರಾಣಿನ ಕರ್ಕೊಂಡು ಬಂದು ನನ್ನ ಹತ್ರ ಬಿಡಬೇಕು ನೀವು, ಅದು ಬರೀ 2 ಅವರ್ ಮಾತ್ರ ಅಷ್ಟೇ ಅಂತ ಅಂದಾಗ, ನೀವು ಆ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ, ಅವಳ ನಾನು ಕರ್ಕೊಂಡು ಬಂದು ಬಿಡೋಕ್ಕಾಗಲ್ಲ, ನೀವು ದುಡ್ಡು ಕೊಡ್ತೀರಂತ ಅಂದ ತಕ್ಷಣ ನನ್ನ ಆಸೆ ನನಗೆ ಬರೋದಿಲ್ಲ ಅಂಥೇಳಿ ಸರಳ ಹೇಳ್ತಾಳೆ. ಸೊ ಅಂದ ತಕ್ಷಣ ನೋಡಿ, ನನ್ನ ರಾಣಿಗೆ ಏನು ಮಾಡೋದಿಲ್ಲ, ನಾನು ಯಾಕೆ ರಾಣಿನ ನನ್ನ ಹತ್ರ ಬಿಡಿ ಅಂತ ಕೇಳ್ತೀನಿ ಅಂತಂದರೆ, ಆ ಬಾಲನ್ಗೆ 1-2 ಅವರ್ ನಾನು ಬ್ಲಾಕ್ ಮೇಲ್ ಮಾಡಬೇಕು ಅಷ್ಟೇನೇ. ಸೊ ಅದಕ್ಕೋಸ್ಕರ 2 ಅವರ್ ನನ್ನ ಹತ್ರ ತಂದುಬಿಡಿ, ಇನ್ನೇನು ಬೇಡ ಅಷ್ಟೇ ಅಂತೇಳಿ ಕನ್ವಿನ್ಸ್ ಮಾಡ್ತಾನೆ. ಸೊ ಸರಳ ಇದ್ಕೊಂಡು ಇಲ್ಲ ನಾನು ಆ ಮಗುನ, ಸಣ್ಣ ಮಗು ಇನ್ನು ಅವಳ ನಾನು ತಂದು ಬಿಡೋಕ್ಕಾಗೋದಿಲ್ಲ, ನೀವು ದುಡ್ಡು ಕೊಡ್ತೀನಿ ಅಂದ ತಕ್ಷಣ ನಾನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಕೂಡ ಹೇಳ್ತಾಳೆ. ಸೊ ಇನ್ನು ಇಲ್ಲಿ ಒಂದು ಕಡೆ ಇವರಿಬ್ಬರು ತುಂಬ ಖುಷಿಯಿಂದ ಒಂದು ನಿಮಿಷ ಅಂದರೆ ಪ್ರೀತಿಗೆ ಮುನ್ಗೋಗ್ಬಿಟ್ಟಿದ್ರು. ಅಲ್ಲ ನೀನು ನಿಜವಾಗೂ ಬಂದಿದೆಯಾ ಬಾಲ ಅಂಥೇಳಿ ಹೇಳ್ತಾಳೆ ಕಾವೇರಿ. ಯಾಕೆ ಕಾವೇರಿ ಈ ರೀತಿ ಆಡ್ತಾ ಇದೆಯಾ, ನನ್ನ ನೀನು ನೋಡಲಿಲ್ವಾ, ಬಂದು ಆ ರೀತಿ ಡಿಕ್ಕಿ ಹೊಡೆದಲ್ಲ ನೀನು ಅಂಥೇಳಿ ಬಾಲ ಕೇಳ್ತಾನೆ. ಇಲ್ಲ ನೋಡಿದೆ ನಾನು ಅಂತೇಳ್ಬಿಟ್ಟು ಅವಳು ಒಂಥರ ನಾಚಿಕೆ ಪಡ್ತಾ ಇರ್ತಾಳೆ. ಅಷ್ಟಲ್ಲೇ ಜೈಲಧಿಕಾರಿ ಕೂಡ ಬರ್ತಾರೆ. ಜೈಲಧಿಕಾರಿ ಬಂದ ತಕ್ಷಣವೇ ಏನು ಬಾಲ, ಕಾವೇರಿ ತುಂಬ ಕನಸಲ್ಲೇ ಮುನ್ಗೋಗಿದ್ದಾಳಂತ ಅನ್ನಿಸ್ತಿದೆ ಅಂದಾಗ, ಹೌದು ಮೇಡಮ್ ನನ್ನ ನೋಡಲೇ ಇಲ್ಲ, ಬಂದು ಹಾಗೆ ಡಿಕ್ಕಿ ಹೊಡೆದ್ಲು, ಯಾಕೆ ಅಂತ ಕೇಳಿದರೆ ಏನಿಲ್ಲ ಅಂಥೇಳಿ ಹೇಳ್ತಿದ್ದಾಳೆ ಅಂಥೇಳಿ ಬಾಲ ಕೂಡ ಹೇಳ್ತಾನೆ. ಆದರೆ ಇವತ್ತು ಯಾಕೆ ಬಂದಿದೆಯಾ ಬಾಲ ನೀನು ಇಲ್ಲಿ ಅಂತ ಕೇಳಿದಾಗ, ಮೇಡಮ್ ಒಂದಿಷ್ಟು ಸೈನ್ ಹಾಕ್ಸ್ಕೊಂಡು ಹೋಗ್ಬೇಕಿತ್ತು, ಸೊ ಹಾಗಾಗಿ ಬಂದಿದ್ದೀನಿ ಅಂದಾಗ, ಆಯಿತು ಹಾಕಿಸ್ಕೊಂಡು ಹೋಗು ಅಂತೇಳಿ ಜೈಲಧಿಕಾರಿ ಹೇಳಿ ಮುಂದಕ್ಕೆ ಹೋಗ್ತಾರೆ. ಆಗ ಒಂದು ಫಾರಮ್ನ ಕೊಡ್ತಾನೆ ಕಾವೇರಿಗೆ. ಕಾವೇರಿ, ಇದನ್ನೆಲ್ಲ ನಿನ್ನ ಕೇಸ್ನ ನಾನು ರೀಓಪನ್ ಮಾಡಿಸಿದ್ದೀನಿ, ಒಂದು ಸರಿ ಚೆಕ್ ಮಾಡು, ಅಂದರೆ ಸುಲೋಚನಾ ಹತ್ಗೆ ನೀವು ಕೊಲೆ ಮಾಡಿದ್ದೀಯ ಅಂತೇಳಿ ನಿನ್ನ ಮೇಲೆ ಸಾಕ್ಷಿ ಹೇಳಿದ್ನಲ್ವ, ಅದನ್ನೇ ಮತ್ತೆ ನಾನು ಇವಾಗ ನಿನಗೆ ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಬೇಕಂತ ಅಂದ್ಕೊಂಡಿದ್ದೀನಿ, ಅಂದರೆ ನೀನೇನು ತಪ್ಪು ಮಾಡಿಲ್ಲ ಅಂಥೇಳಿ. ಸೊ ಹಾಗಾಗಿ ಇದನ್ನೆಲ್ಲ ರೀಓಪನ್ ಮಾಡಿಸ್ತಾ ಇದ್ದೀನಿ. ನನಗೆ ಒಬ್ಬ ದೊಡ್ಡ ಲಾಯರ್ ಸಿಕ್ಕಿದ್ದಾರೆ, JP ಪಾಟೀಲ್ ಅಂಥೇಳಿ. ಸೊ ಅವ್ರ ಹತ್ರ ನಾನು ನಿನ್ನ ಕೇಸ್ನ ರೀಓಪನ್ ಮಾಡಿಸ್ತಾ ಇದ್ದೀನಿ, ಇದಕ್ಕೆಲ್ಲ ಸೈನ್ ಹಾಕ್ಕೊಡು, ಓದ್ಬಿಟ್ಟು ತಪ್ಪೇನಾದ್ರು ಇದೆಯಾ ಒಂದು ಸರಿ ಚೆಕ್ ಮಾಡು ಅಂತೇಳಿ ಕೊಡ್ತಾನೆ. ಆ ಪೆನ್ ಕೂಡ ಕೊಡ್ತಾನೆ. ಅಲ್ಲ ಇದನ್ನೆಲ್ಲ ನೀನ್ಯಾಕೆ ಮಾಡಬೇಕು, ನಮ್ಮ ಅಣ್ಣ ಮಾಡ್ತಾನಲ್ಲ, ನಮ್ಮ ಅಣ್ಣನೇ ಮಾಡ್ತಾನೆ, ಇದನ್ನೆಲ್ಲ ನೀನು ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳಿದಾಗ, ಆವಾಗ ಬಾಲ ಒಂದೇ ಒಂದು ಸುಳ್ಳು ಹೇಳೋ ಪರಿಸ್ಥಿತಿ ಬರುತ್ತೆ. ನೋಡು ಕಾವೇರಿ, ಇದನ್ನೆಲ್ಲ ಕಳಿಸಿರೋದು ನಮ್ಮ ಅಣ್ಣನೇ, ಆದರೆ ನೀನು ಮಾಡಲ್ಲ ಸೈನು, ಅಂದರೆ ಅವನು ಏನಂತ ಅನ್ಕೊತಾನೆ ಅಂದರೆ, ಇದನ್ನೆಲ್ಲ ನಿಮ್ಮ ಅಣ್ಣ ಕಳಿಸಿಲ್ಲ ಅಂತಂದರೆ ಸೈನ್ ಮಾಡಲ್ಲ ಅಂಥೇಳಿ ಸೈನ್ ಹಾಕಿಸ್ಕೊಳಕ್ಕೋಸ್ಕರನೇ ನಿಮ್ಮ ಅಣ್ಣ ಕಳಿಸಿದ್ದು ಹೋಗಿ ಕಾವೇರಿ ಹತ್ರ ಸೈನ್ ಹಾಕ್ಸ್ಕೊಂಡು ಬಾ ಅಂತ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಬಿಡ್ತಾನೆ. ಅಷ್ಟರಲ್ಲೇ ಅವ್ರ ಅಣ್ಣನೂ ರಾಣಿ ಇಬ್ಬರು ಕೂಡ ಎಂಟ್ರಿ ಆಗಿಬಿಡ್ತಾರೆ. ಇನ್ನೇನು ಸೈನ್ ಹಾಕಿ ಫೈಲ ಬಾಲನ್ಗೆ ಕೊಡಬೇಕು, ಅಷ್ಟರಲ್ಲೇ ಅವರಿಬ್ಬರು ಬಂದುಬಿಡ್ತಾರೆ, ತಾಯಿ ಅಂದರೆ ರಾಣಿನೂ ಇವನು ಇಬ್ಬರು ಕೂಡ. ಸೊ ಅದನ್ನು ಬಂದ ತಕ್ಷಣ ತುಂಬ ಖುಷಿಪಟ್ಟು ಹಗ್ ಮಾಡಿ ಮುತ್ತು ಕೊಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ನನಗೆ ಗೊತ್ತಿತ್ತು ಅವರಮ್ಮ ತಲೆ ಕೆಡಿಸ್ತಾಳೆ ಸರಳಾಗೆ ಅಂತೇಳಿ, ಅವಳು ನಾನು ಒಪ್ಕೊಳ್ಳಲ್ಲ ಅಂತೇಳಿ ಫೋನ್ ಕಟ್ ಮಾಡಿರ್ತಾಳೆ. ಆದರೆ ಅವರಮ್ಮ ತಲೆ ಕೆಡಿಸ್ತಾ ಇರ್ತಾಳೆ. ನೋಡು ಸರಳ, 10 ಲಕ್ಷ ನಿನ್ನ ಗಂಡ ಸಾಯೋವರೆಗೂ ದುಡಿದ್ರು ಕೂಡ ಇಷ್ಟೊಂದು ದುಡ್ಡನ್ನ ದುಡಿಯೋಕ್ಕಾಗಲ್ಲ, 2 ಅವರ್ ಅಷ್ಟೇ ತಾನೇ ರಾಣಿನ ಕರ್ಕೊಂಡೋಗಿ ಬಿಡೋದು
ನೀನು, ಬಿಟ್ಬಿಟ್ಟು ದುಡ್ಡು ಇಸ್ಕೊಂಡು ಬಂದುಬಿಡು, ಅದು 2 ಅವರಲ್ಲಿ ಹಿಂದಕ್ಕೆ ಕಳಿಸ್ತೀನಿ ಅಂತ ಬೇರೆ ಹೇಳಿದ್ದಾನೆ, ನೀನು ಈ ದುಡ್ಡನ್ನ ಆರಾಮಾಗಿ ದುಡಿಬೋದು ಅಂತೇಳಿ ಎಲ್ಲ ಮಾತಾಡ್ಕೊತಾ ಇರ್ತಾರೆ ತಾಯಿ ಮಗಳು. ಅದನ್ನ ಚಂದು ನೋಡಿಬಿಡ್ತಾನೆ. ಅಮ್ಮ ಯಾರಿಗೋನೋ ರಾಣಿನ ಕರ್ಕೊಂಡೋಗ್ಬಿಟ್ಟು ದುಡ್ಡು ಇಸ್ಕೊಂಡು ಬರ್ತೀನಿ ಅಂತ ಮಾತಾಡ್ತಿದ್ದಾರಲ್ಲ, ರಾಣಿಗೆ ಏನಾದರೂ ತೊಂದರೆ ಕೊಡ್ತಿದ್ದಾರಾ ಅಮ್ಮ ಅಂತೇಳಿ ಚಂದು ಅವನಿಗವನೇ ಮಾತಾಡ್ಕೊತಾ ಇರ್ತಾನೆ. ಸೊ ಅವರಮ್ಮ ಚೆನ್ನಾಗಿ ತಲೆ ಕೆಡಿಸ್ತಾಳೆ ಸರಳಗೆ. ನೋಡು, ಕರ್ಕೊಂಡೋಗ್ಬಿಡು, 10 ಲಕ್ಷ ದುಡ್ಡು ಏನು ಸಣ್ಣ ಅಮೌಂಟ್ ಅಲ್ಲ, ಸಾಯೋವರೆಗೂ ನಿನ್ನ ಲೈಫ್ ಸೆಟ್ಲಾಗಿ ಹೋಗುತ್ತೆ, 10 ಲಕ್ಷ ದುಡ್ಡು ಬಂದರೆ ನೀನು ಒಪ್ಕೋ ಅಂತೇಳಿ ಹೇಳಿದಾಗ ಅವಾಗ ಸರಳ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಇನ್ನೊಂದು ಕಡೆ ಇಲ್ಲಿ ತಾಯಿ ಮಗಳಿಬ್ಬರು ಕೂಡ ಬಾಂಧವ್ಯ ನಡೀತಾ ಇರುತ್ತೆ. ಅಂದರೆ ಒಬ್ರಿಗೊಬ್ರು ಮುತ್ತು ಕೊಟ್ಕೊಳ್ಳೋದು, ಪ್ರೀತಿ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಹೇಗಿದೆಯಮ್ಮ ಅಂತೇಳಿ ರಾಣಿ ಕೂಡ ಕೇಳ್ತಾಳೆ. ಆಗ ಅವರಮ್ಮನೂ ಕೇಳ್ತಾರೆ, ಹೇಗಿದೆಯ ಮಗಳೇ ಅಂಥೇಳಿ. ಚೆನ್ನಾಗಿದ್ದೀನಿ ಅಂತ ಇಬ್ಬರು ಮಾತಾಡ್ಕೊಂಡಿದ್ದಾದಮೇಲೆ ಫೈನಲಿ, ಅಣ್ಣ ಇದನ್ನು ಸೈನ್ ಹಾಕೋಕ್ಕೆ ಅಂತ ಫಾರಮ್ನ ಬಾಲನ ಹತ್ರ ಕಳಿಸಿದ್ದೀರಂತೆ, ನಾನು ಸೈನೆಲ್ಲ ಹಾಕಿದ್ದೀನಿ ಅಣ್ಣ, ಬಾಲನ್ಗೆ ಕೊಡ್ತೀನಿ ಈ ಫಾರಮ್ನ ಅಂತೇಳಿ. ಅಂದರೆ ನನ್ನ ಕೇಸ್ನ ರೀಓಪನ್ ಮಾಡಿಸಿದಾನಂತೆ ಬಾಲ, ನೀವು ಕೂಡ ಹೇಳಿದ್ರಂತೆ ಅಂದಾಗ, ರೀಓಪನ್ನ ಸೈನಾ, ನಾನು ಯಾವುದು ಹೇಳಿಲ್ವಲ್ಲ ಅಂತೇಳಿ ಸತ್ಯಣ್ಣ ಹೇಳಿಬಿಡ್ತಾರೆ. ಮತ್ತೆ ನನ್ನ ತಂಗಿ ಹತ್ರ ಸುಳ್ಳು ಹೇಳಿ ನೀನು ಸೈನ್ ಹಾಕ್ಸ್ಕೊತಾ ಇದೆಯಾ ಬಾಲ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ, ನಮ್ಮ ಜೀವನದಲ್ಲಿ ಬರಬೇಡ ಅಂತಂದ್ರೂ ಕೂಡ ಪದೇ ಪದೇ ಬಂದು ಈ ರೀತಿ ಸುಳ್ಳು ಕಥೆನ ಕಟ್ಬಿಟ್ಟು ನನ್ನ ತಂಗಿ ಹತ್ರ ಏನಕ್ಕೆ ಸೈನ್ ಹಾಕಿಸ್ಕೊಂಡೆ ನೀನು ಅಂತೇಳಿ ಸತ್ಯಣ್ಣ ಹೇಳಿಬಿಡ್ತಾರೆ. ಆವಾಗ ತುಂಬಾ ಕೋಪ ಬರುತ್ತೆ ಕಾವೇರಿಗೆ. ನಿನ್ನ ಜನ್ಮಕ್ಕೆ ನೀನಿನ್ನೂ ಮತ್ತೆ ಸುಳ್ಳು ಹೇಳೋದು ಬಿಟ್ಟಿಲ್ವಾ, ನನ್ನ ಹತ್ರ ಅಣ್ಣ ಹೇಳ್ದ ಅಂತೇಳಿ ಸೈನ್ ಹಾಕಿಸ್ಕೊತೀಯಲ್ಲ, ನಿನಗೇನು ಅನ್ಸಲ್ವಾ, ನನ್ನ ಲೈಫಲ್ಲಿ ನಿನ್ನ ಮುಖ ತೋರಿಸ್ಬೇಡ ಅಂತೇಳಿ ಆ ಫಾರಮ್ನ ಹರಿದ್ಬಿಟ್ಟು ಅವನ ಮೇಲೆ ಬಿಸಾಕ್ಬಿಡ್ತಾಳೆ. ಅದನ್ನೆಲ್ಲ ರಾಣಿ ನೋಡ್ತಾ ಇರ್ತಾಳೆ. ಸೊ ಅವಳಿಗೆ ಏನು ಮಾತಾಡೋ ಪರಿಸ್ಥಿತಿ ಇರಲ್ಲ. ಆದರೆ ಇಲ್ಲಿ ಮಾಡ್ತಿರೋದು ಅಣ್ಣ ತಂಗಿ ತಪ್ಪೇನೆ, ಅವಳಿಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಆದರೂ ಮಾತಾಡ್ತಾ ಇರಲ್ಲ. ನೋಡು ಕಾವೇರಿ, ಇದನ್ನೆಲ್ಲ ಮಾಡ್ತಿರೋದು ನಿನ್ನ ಹೊರ್ಗಡೆ ತರಬೇಕು ಅಂತ ಅಷ್ಟೇ. ನಾನು ಒಂದೇ ಒಂದು ಸುಳ್ಳು ಹೇಳಿದ್ದು ಯಾಕೆ ಅಂತಂದರೆ, ನಿಮ್ಮ ಅಣ್ಣ ಕಳಿಸಿದಾನಂದರೆ ನೀನು ಸೈನ್ ಆಗ್ತೀಯಾ, ಮತ್ತು ನಾನು ಈ ಕೇಸ್ನ ರೀಓಪನ್ ಮಾಡಿಸ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಫೈಲ್ನ ನಿನ್ನ ಹತ್ರ ಸುಳ್ಳು ಹೇಳಿ ಸೈನ್ ಹಾಕ್ಸ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಯಾವ ಉದ್ದೇಶನೂ ಇಲ್ಲ. ನನ್ನ ಮಗಳು ನೀನು ಒಂದಾಗಬೇಕು ಅಂದಾಗ, ನಿನ್ನ ಮಗಳ, ನನ್ನ ಮಗಳು ಅಂತ ಹೇಳಬೇಡ ನೀನು ಅಂಥೇಳಿ ಕಾವೇರಿ ಚೆನ್ನಾಗೆ ಬೈದ್ಬಿಡ್ತಾಳೆ. ಸೊ ಕೈ ಮುಗಿದು ಬಿಡ್ತೀನಿ, ನನ್ನ ಜೀವನದಿಂದ ನೀನು ದೂರ ಇದ್ಬಿಡು. ನೋಡು ಬಲ, ನಾನು ಇದನ್ನು ವಾರ್ನಿಂಗ್ ಕೊಡ್ತೀನಿ ಅಂತ ತಿಳ್ಕೊಬಿಡು. ಲೈಫಲ್ಲಿ ಏನಾದರೂ ನನ್ನ ಮತ್ತೆ ನೀನು ನೋಡೋಕ್ಕೆ ಬಂದೆ ಅಂತಂದರೆ ನಾನು ಸತ್ತೋದೆ ಅಂತ ತಿಳ್ಕೊ, ಅಂದರೆ ನಾನು ಸತ್ತೇ ಬಿಡ್ತೀನಿ, ನೀನು ನನ್ನ ಮುಖ ತೋರಿಸ್ಬೇಡ ನೀನು ಲೈಫಲ್ಲಿ, ಇಲ್ಲಿಂದ ಫಸ್ಟು ಹೊರಟೋಗು ನೀನು ಅಂತೇಳಿ ಭಾಳ ಒಂಥರ ಹೆಂಗಂತಂದರೆ ಒಂದು ಮನಸ್ಸಿಗೆ ಅರಟಾಗೋ ಥರ ಮಾತಾಡ್ಬಿಡ್ತಾಳೆ. ಸೊ ಬಾಲನ ಅರ್ಥನೇ ಮಾಡ್ಕೊಳ್ತಾರಲ್ಲ ಅಣ್ಣ ತಂಗಿ ಇಬ್ಬರು ಕೂಡ. ಸೊ ಇವಾಗ ಕಾವೇರಿ, ಇವನಿಂದ ನೀನೇಗೆ ಸಾಯ್ತೀನಿ ಅಂತ ಹೇಳ್ತಾ ಇದೆಯಾ ಕಾವೇರಿ, ನೀನು ಸುಮ್ಮನಿರಮ್ಮ, ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಇಲ್ಲಿ ಇವನು ಕೂಡ ಹೇಳ್ತಾ ಇರ್ತಾನೆ ಸತ್ಯಣ್ಣ. ಆದರೂ ಕೂಡ ಅಣ್ಣ, ಇವನೇನಾದರೂ ಮತ್ತೆ ನನ್ನ ನೋಡೋಕ್ಕೆ ಬಂದರೆ ನಾನಂತೂ ಬದುಕಿರಲ್ಲ ಅಣ್ಣ, ನಾನು ಸತ್ತೋಗ್ತೀನಿ ಅಂತ ಕೂಡ ಕಾವೇರಿ ಹೇಳ್ಬಿಡ್ತಾಳೆ. ನೋಡ್ದಿಯೇನೋ ನನ್ನ ತಂಗಿ ಯಾವ ಥರ ಡಿಸಿಷನ್ನ ತೊಗೊಂಡ್ಲು, ಅವಳ ಬಾಯಲ್ಲಿ ಏನೇನು ಮಾತು ಬರ್ತಿದೆ ಅಂತ ನೋಡ್ತಿದ್ಯಾ ತಾನೇ ನೀನು, ಯಾಕೋ ಈ ರೀತಿ ಮಾಡಿದೆ ನೀನು ಅಂತೇಳಿ ಸತ್ಯಣ್ಣ ಕೂಡ ಬೈತಾರೆ. ಅದನ್ನೆಲ್ಲ ಇಲ್ಲಿ ನೋಡ್ತಾ ಇರ್ತಾಳೆ ಸುಮ್ಮನೆ ರಾಣಿ. ಸೊ ಇದನ್ನೆಲ್ಲ ಮಾಡಿದ್ದು ನನ್ನ ಮಗಳಿಗೆ, ನನ್ನ ಹೆಂಡ್ತಿಗೆ ಒಳ್ಳೇದಾಗಲಿ ಅಂತ ಹೇಗಾದರೂ ಮಾಡಿ ನಾನು ಜೈಲಿಂದ ಇವಳ ಹೊರ್ಗಡೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದೆ ಸತ್ಯ, ನಾನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನೀವು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ. ಆದರೂ ಕೂಡ ಇಲ್ಲಿಂದ ಹೊರಟೋಗು ಅಂತೇಳಿ ಖಂಡಿತವಾಗಿ ಬೈದ್ಬಿಡ್ತಾಳೆ ಕಾವೇರಿ. ಸೊ ಅವನು ಕೂಡ ಹೊರಟೋಗ್ತಾನೆ. ಇದನ್ನೆಲ್ಲ ರಾಣಿ ನೋಡಿಕೊಂಡು ನಿಂತಿರ್ತಾಳೆ. ಸೊ ರಾಣಿಗೆ ಯಾವ ತಪ್ಪು ಯಾವ ಸರಿ ಅನ್ನೋದು ಅವಳಿಗೆ ಖಂಡಿತ ಗೊತ್ತಾಗ್ತಾ ಇದೆ. ಅದೆಲ್ಲ ಆದಮೇಲೆ ಫೈನಲಿ ನಾಳೆಯ ಸಂಚಿಕೆಯಲ್ಲಿ ರಾಣಿ ಕೂಡ ಬಾಲನ ಹತ್ರ ಬರೋ ಚಾನ್ಸಸ್ ಇದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಗನೆ ನಾಳೆ ಬರಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.